ಹಾಯ್ ಸ್ನೇಹಿತರೆ, ನಮಸ್ಕಾರ. ನಮ್ಮ ಲೆಜೆಂಡ್ಗಳಾದಂತಹ ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ಇಬ್ಬರಿಗೂ ಕೂಡ BCCI ಒಂದು ಬಿಗ್ ಶಾಕ್ ಕೊಟ್ಟಿದೆ. ಏನಪ್ಪಾ ಶಾಕ್ ಅಂತಂದ್ರೆ, ಈ ಆನ್ಯುವಲ್ ಕಾಂಟ್ರಾಕ್ಟ್ ಇರುತ್ತಲ್ಲ, ಅದರಲ್ಲಿ 4 ಗ್ರೇಡ್ ಇರುತ್ತೆ. ಗ್ರೇಡ್ A+, A, B, C ಅಂತ. ಅದರಲ್ಲಿ ಗ್ರೇಡ್ A+ ಅಲ್ಲಿ ವಿರಾಟ್, ರೋಹಿತ್ ಶರ್ಮಾ ಇಬ್ರೂ ಕೂಡ ಇದ್ರು. ಆದ್ರೆ ಅವ್ರನ್ನ A+ ಇಂದ ಡೈರೆಕ್ಟ್ ಆಗಿ ಗ್ರೇಡ್ Bಗೆ ಈಗ ಡಿಮೋಷನ್ ಮಾಡಿದ್ದಾರೆ. ಅಂದ್ರೆ ಕೆಳಗೆ ಹಾಕಿದ್ದಾರೆ. ಇನ್ನು ಏನು ಯಾಕೆ ರೀಸನ್ ಅಂತ ನೋಡೋದಾದ್ರೆ, ಇಲ್ಲಿ ಈಗ ಈ A+ ಅಂತ ಏನಿತ್ತು ಅದೊಂದು ದೊಡ್ಡ ಚೇಂಜ್ ಈಗ BCCI ಮಾಡಿರೋದು. ಗ್ರೇಡ್ A+ ಅನ್ನ ಈಗ ತೆಗೆದು ಹಾಕಿದ್ದಾರೆ. ಈಗ ಇರೋದು 3 ಗ್ರೇಡ್. ಗ್ರೇಡ್ A, ಗ್ರೇಡ್ B, ಗ್ರೇಡ್ C. ಹಾಗಾದ್ರೆ ಯಾವ್ಯಾವ ಗ್ರೇಡ್ ಅಲ್ಲಿ ಯಾರ್ಯಾರಿದ್ದಾರೆ ಅದನ್ನ ಫಸ್ಟ್ ನೋಡೋಣ. ಗ್ರೇಡ್ A ನಲ್ಲಿ ಶುಭ್ಮಾನ್ ಗಿಲ್ ಏನು ಟೆಸ್ಟ್ ಹಾಗೆ ODI ಕ್ಯಾಪ್ಟನ್, ಜಸ್ಪ್ರೀತ್ ಬುಮ್ರಾ ಇದ್ದಾರೆ, ಹಾಗೆ ರವೀಂದ್ರ ಜಡೇಜಾ. 3 ಜನ ಕೂಡ ಗ್ರೇಡ್ A ಅಲ್ಲಿರೋದು, ಕೇವಲ 3 ಜನ. ಬುಮ್ರಾ, ಗಿಲ್, ಜಡೇಜಾ. ಹಾಗೆ ಗ್ರೇಡ್ ಬಿ ಅಲ್ಲಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಸೂರ್ಯಕುಮಾರ್ ಯಾದವ್, ವಾಷಿಂಗ್ಟನ್ ಸುಂದರ್, KL ರಾಹುಲ್, ಹಾರ್ದಿಕ್ ಪಾಂಡ್ಯ, ಮೊಹಮ್ಮದ್ ಸಿರಾಜ್, ರಿಷಬ್ ಪಂತ್, ಕುಲ್ದೀಪ್ ಯಾದವ್, ಯಶಸ್ವಿ ಜೈಸ್ವಾಲ್, ಶ್ರೇಯಸ್ ಅಯ್ಯರ್ ಇವರೆಲ್ಲ ಗ್ರೇಡ್ ಬಿ ಅಲ್ಲಿ ಬರ್ತಾರೆ. ಈ ಗ್ರೂಪಿಗೆ ಎಲ್ಲಿ ಸುಂದರ್, ಜೈಸ್ವಾಲ್ ಇವರೆಲ್ಲ ಇರೋ ಗ್ರೂಪಿಗೆ ಈಗ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಬಂದಿದ್ದಾರೆ. ಇನ್ನು ಗ್ರೇಡ್ ಸಿ ಅಲ್ಲಿ ನೋಡಿದ್ರೆ ಅಕ್ಷರ್ ಪಟೇಲ್, ತಿಲಕ್ ವರ್ಮಾ, ರಿಂಕು ಸಿಂಗ್, ಶಿವಮ್ ದುಬೆ, ಸಂಜು ಸ್ಯಾಮ್ಸನ್, ಹರ್ಷದೀಪ್ ಸಿಂಗ್, ಪ್ರಸಿದ್ಧ ಕೃಷ್ಣ, ಆಕಾಶ್ ದೀಪ್, ಧ್ರುವ್ ಜುರೇಲ್, ಹರ್ಷಿತ್ ರಾಣಾ, ವರುಣ್ ಚಕ್ರವರ್ತಿ, ನಿತೀಶ್ ಕುಮಾರ್ ರೆಡ್ಡಿ, ಅಭಿಷೇಕ್ ಶರ್ಮಾ, ಸಾಯಿ ಸುದರ್ಶನ್, ರವಿ ಬಿಷ್ಣೋಯ್, ಋತುರಾಜ್ ಗಾಯಕ್ವಾಡ್. ಇವರೆಲ್ಲ ಆಲ್ಮೋಸ್ಟ್ ಒಂದೇ ಫಾರ್ಮ್ಯಾಟ್ ಆಡುವಂಥವ್ರು. T20 ಅಥವಾ ಒನ್ ಡೇ ಟೆಸ್ಟ್ ಈ ತರ ಇರೋರು. ಎಲ್ಲಾ ಫಾರ್ಮ್ಯಾಟ್ ಆಡುವಂಥವ್ರು ಈಗ ಮೇಲಿನಿಂದಲಿದ್ದಾರೆ. ಅಂದ್ರೆ A, B ಅಲ್ಲಿ ಬರ್ತಾರೆ ಆಲ್ಮೋಸ್ಟ್. ಸೊ ಇದು ಸದ್ಯಕ್ಕಾಗಿರೋದು. ಜೊತೆಗೆ ಎಷ್ಟು ಪೇ ಬರುತ್ತೆ ಅನ್ನೋದನ್ನ ನಾನು ಹೇಳ್ತೀನಿ. ನಂತರ ಯಾಕೆ ಈ ತರ ಚೇಂಜಸ್ ಮಾಡಿದ್ದಾರೆ ಅದರ ಬಗ್ಗೆ ಕೂಡ ಮಾತನಾಡೋಣ. ಪೇಮೆಂಟ್ ವಿಚಾರವಾಗಿ ನಾವು ನೋಡೋದಾದ್ರೆ, ಯಾರು ಗ್ರೂಪ್ ಎ ಅಲ್ಲಿರ್ತಾರೆ ಅವರಿಗೆ ಪ್ರತಿ ವರ್ಷಕ್ಕೆ 5 ಕೋಟಿ ಬರುತ್ತೆ. ಹಿಂದೆ A+ ಇದ್ದಾಗ 7 ಕೋಟಿ ಬರ್ತಾ ಇತ್ತು. ಈಗ ಎ ಗ್ರೂಪ್ಗೆ 5 ಕೋಟಿ, ಬಿ ಗ್ರೂಪ್ಗೆ 3 ಕೋಟಿ, ಗ್ರೂಪ್ ಸಿ ಅಲ್ಲಿ ಯಾರು ಬರ್ತಾರೆ ಅವರಿಗೆ 1 ಕೋಟಿ ಸಿಗುತ್ತೆ. ಸೊ ಯಾಕೆ ಬದಲಾವಣೆ ಮಾಡಿದ್ದಾರೆ ಅಂತಂದ್ರೆ, ಇಬ್ರು ಕೂಡ ಒಂದೇ ಫಾರ್ಮ್ಯಾಟ್ ಆಡ್ತಿರೋ, ಇಬ್ರು ಕೂಡ ODI ಮಾತ್ರ ಆಡ್ತಿರೋದ್ರಿಂದ ಅವ್ರನ್ನ ಈಗ ಗ್ರೂಪ್ ಬಿ ಹಾಕಿದೀವಿ ಅಂತ BCCI ಅಫಿಷಿಯಲ್ಸ್ ಕಡೆಯಿಂದ ಮಾಹಿತಿ ಸಿಗ್ತಾ ಇದೆ. ಸೊ ನೀವೇನಂತೀರಾ ಈ ಒಂದು ಡಿಮೋಷನ್ ಬಗ್ಗೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.